ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಿದ್ದೀನಿ ವೀಕ್ಷಕರೇ. ಸ್ನೇಹಿತರೆ, ಆಗಿದ್ದರೆ ಇವತ್ತಿನೊಂದು ವಿಡಿಯೋ ಅಂದರೆ ನಿಮಗೆ ಎಲ್ಲರಿಗೂ, ಆದರೆ ಅದರಲ್ಲೂ ಮಹಿಳೆಯರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವ ಹಾಗೂ ಬಹುಮುಖ್ಯ ಒಂದು ಅಂಶವನ್ನು ಹೇಳಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ. ಅದೇಂದರೆ ವೀಕ್ಷಕರೇ, ನಿಮಗೆ ಎಲ್ಲೇ ಹೋದರೂ, ಮಹಿಳೆಯರಿಗೆ ಪ್ರತ್ಯೇಕವಾಗಿ ಎಲ್ಲೇ ಹೋದರೂ, ಯಾವುದೇ ಫಂಕ್ಷನಲ್ಲಿ ಹೋದರೂ ನಿಮ್ಮ ತ್ವಚೆ, ನಿಮ್ಮ ಸ್ಕಿನ್ ಚೆನ್ನಾಗಿ ಹೊಳಪಾಗಿರಬೇಕು. ಹಾಗೆ ವಯಸ್ಸಾದಂತೆ ಕಾಣಬಾರ್ದು. ಹಾಗೆ ಒಂದು ಯಂಗ್ ಹೇಗಿರ್ತೀರಾ ಹಾಗೆ ನೀವು ಕಾಣಬೇಕು ಅಂತ ಬಯಸೋರಾಗಿರ್ತೀರ. ಹಾಗೆ ಅದಕ್ಕೋಸ್ಕರ ತುಂಬಾ ಖರ್ಚು ಮಾಡಿರ್ತೀರ. ಹಾಗೆಯೇ ಯಾವುದೇ ಒಂದು ಫಂಕ್ಷನಿಗೆ ಹೋದರೂ ಒಂದು ಪಾರ್ಲರ್ ಮೆಟ್ಟಿಲತ್ತದೆ ನೀವು ಹೋಗೋದಿಲ್ಲ ಅಲ್ವಾ. ಹಾಗಿದ್ರೆ ವೀಕ್ಷಕರೇ, ನಿಮಗೋಸ್ಕರ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ. ಹೇಗೆ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ತ್ವಚೆಯನ್ನು ಕಾಪಾಡ್ಕೊಳ್ಬೋದು, ಹಾಗೆ ಹೋಮ್ ರೆಮಿಡೀಸ್ನಲ್ಲೇ ನಿಮ್ಮ ಒಂದು ಸುಕ್ಕುಗಟ್ಟಿದ ಚರ್ಮವನ್ನು ಹೊಳಪಾಗಿ ಬಿಳುಪಾಗಿ ಹಾಗೆ ಯಂಗಾಗಿ ಕಾಣುವಂತೆ, ಯುವಕರಂತೆ ಕಾಣುವಂತೆ, ಯುವತಿಯರಂತೆ ಕಾಣುವಂತೆ ಮಾಡುವ ಹಾಗೆ ಹೇಗೆ ನಾವು ನೋಡ್ಕೋಬೋದು ನಮ್ಮ ಸ್ಕಿನ್ನನ್ನು ಅನ್ನೋದನ್ನು ನಾವು ಹೋಮ್ ರೆಮಿಡೀಸಲ್ಲೇ ನೋಡ್ಕೊಳ್ಳೋಣ. ಹಾಗಾದರೆ ಅತಿ ಕಡಿಮೆ ಖರ್ಚಿನಲ್ಲಿ ತ್ವಚೆಯ ಸುಕ್ಕು ಹಾಗೂ ನೆರಿಗೆಗಳನ್ನು, ನಿಮ್ಮ ಹಣೆಯಲ್ಲಿ ಆಗಿರಲಿ, ಕಣ್ಣಿನ ಕೆಳಗೆ ಆಗಿರಲಿ ತುಂಬ ಒಂದು ನೆರಿಗೆಗಳನ್ನ ನಿಮಗೆ ಕಾಣ್ಬೋದು. ಅದನ್ನ ಹೇಗೆ ತೊಲಗಿಸಲು ಒಂದು ಸಿಂಪಲ್ ಟಿಪ್ಸ್ನ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಏನದು ಸಿಂಪಲ್ ಟಿಪ್ಸ್ ಅಂದರೆ, ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲಾಗಿ ನೋಡ್ತಿದ್ರೆ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೂಡ ಹೇಳ್ತಾ, ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಫಟ್ ಅಂತ ವೀಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಾದರೆ ಹೇಗೆ ಈ ಒಂದು ವಯಸ್ಸಿನ ಚಿಹ್ನೆಗಳನ್ನು ನಿಮಗೆ ಕಾಣಿಸ್ದಂಗೆ ಮಾಡ್ಬೋದು, ಮನೆಯಲ್ಲೇ ಕುಳಿತುಕೊಂಡು ನೀವು ಪ್ರತಿದಿನ ಬಳಸುವ ಒಂದು ಥಿಂಗ್ಸ್ ಏನಿದೆ ಅದನ್ನ ಬಳಸಿಕೊಂಡೇ ನಿಮ್ಮ ಒಂದು ತ್ವಚೆಯನ್ನು ಹೇಗೆ ಕಾಪಾಡ್ಕೊಳ್ಬೋದು, ಸ್ಕಿನ್ನನ್ನು ಹೇಗೆ ವಯಸ್ಸಾದಂತೆ ಕಾಣದಂಗೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಯೋಣ. ಸೊ ಈ ಕೆಲವರಿಗೆ ಸಣ್ಣ ವಯಸ್ಸಿಗೆ ಸುಕ್ಕು, ನೆರಿಗೆಗಳು, ಸೂಕ್ಷ್ಮ ರೇಖೆಗಳು ಕಾಣಿಸಿಕೊಂಡು ವಯಸ್ಸಿಗಿಂತ ದೊಡ್ಡವರಾಗಿ ಕಾಣಿಸ್ಕೊಳ್ತಾರೆ. ಅಂಥವರಿಗೆ ಇಲ್ಲಿದೆ ನೋಡಿ ಸರಳ ಮದ್ದುಗಳು. ಅಂದರೆ ಮನೆಯಲ್ಲೇ ಸಿಗುವಂಥ ತ್ವಚೆಯ ಒಂದು ಹಣ್ಣು ಹಂಪಲಾಗಲಿ ಅಥವಾ ಒಂದು ದ್ರಾವಕವಾಗಲಿ ಇದನ್ನ ಯೂಸ್ ಮಾಡಿಕೊಂಡು ಹೇಗೆ ನಿಮ್ಮ ಒಂದು ತ್ವಚೆಯನ್ನು ಅಥವಾ ಸುಕ್ಕುಗಟ್ಟಿದ ಚರ್ಮವನ್ನು ಯಂಗ್ ಕಾಣುವಂಗೆ ಹಾಗೆ ಯುವತಿಯರಂತೆ ಕಾಣುವಾಗೆ ಮಾಡುವಾಗೆ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಹಾಗಿದ್ರೆ ಫಸ್ಟ್ ಐಟಮ್ ಅಂದರೆ ವೀಕ್ಷಕರೇ, ಅದೊಂದು ಪಪ್ಪಾಯಿ ಮತ್ತು ಜೇನು. ಇದು ಬಹುಮುಖ್ಯ ಅಂಶ ಅಂತಲೇ ಹೇಳ್ಬೋದು. ಎಲ್ಲರೂ ಹೇಳ್ತಾರೆ, ತುಂಬ ಜನ ಹಚ್ಕೋತಾರೆ, ಬಟ್ ಪಪ್ಪಾಯಿ ಹಾಗೆ ಹಚ್ಕೊಳ್ಳೋಕ್ಕಿಂತ ಪಪ್ಪಾಯಿ ಮತ್ತು ಜೇನನ್ನು ಸೇರಿಸ್ಕೊಂಡು ಹಚ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈ ಒಂದು ಎರಡು ದ್ರಾವಕಗಳು ಒಟ್ಟಾಗಿ ಸೇರಿದಾಗ ನಿಮ್ಮ ಒಂದು ನೆರಿಗೆಗಟ್ಟಿದ ಸುಕ್ಕುಗಟ್ಟಿದ ಚರ್ಮ ಬಲವಾಗಿ ಸೂಕ್ಷ್ಮವಾಗಿ ಕಾಣುವಂತೆ ಮಾಡ್ತದೆ. ಹಾಗೆ ಪಪ್ಪಾಯಲ್ಲಿರುವ ಕಿಣ್ವಗಳು ತ್ವಚೆಯನ್ನು ಕಾಂತಿಯುತವಾಗಿಸುತ್ತದೆ, ಆದರೆ ಜೇನುತುಪ್ಪವು ತೇವಾಂಶದಿಂದ ಕೂಡಿರ್ತದೆ. ನಿಯಮಿತ ಬಳಕೆಯು ವಯಸ್ಸಿನ ಕಲೆಗಳು ಮತ್ತು ಸುಕ್ಕುಗಳನ್ನು ಯಶಸ್ವಿಯಾಗಿ ತಡೆಯಬಹುದು. ಅಂದರೆ ಜೇನುತುಪ್ಪ ಅಂದರೆ ತುಂಬ ಸೇರಿಸುವ ಹಾಗೆ ಇಲ್ಲ, ಅದರಲ್ಲಿ ಒಂದು ಡ್ರಾಪ್, ಒಂದು 5 ಡ್ರಾಪ್, ಒಂದು 3 ಡ್ರಾಪ್ಸ್ ಸೇರಿಸಿದ್ರೆ ಸಾಕು. ಬಿಕಾಸ್ ತುಂಬಾ ಸೇರಿಸೋದು ಬೇಡ. ಇಷ್ಟೇ, ಪಪ್ಪಾಯಿನ ನೀವು ಡೈಲಿ ಮುಖಕ್ಕೆ ರಬ್ ಮಾಡ್ತಾ ಇರುವಾಗ ಈ ಒಂದು 3 ಡ್ರಾಪ್ಸ್ ಜೇನುತುಪ್ಪವನ್ನು ಅದರಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಇನ್ನು ಜೇನುತುಪ್ಪವನ್ನು ಹಾಗೆ ಕೂಡ ನಿಮಗೆ ಹಚ್ಕೋಬೋದು. ಅಂದರೆ ಅದರೊಂದು ಅಂಟು ನಿಮಗೆ ಸಿಗ್ಬೋದು. ಆದರೂ ಸಹ ನೀವು ತ್ವಚೆನ ಕಾಪಾಡ್ಕೋಬೇಕು ಅನ್ನೋರಾಗಿದ್ದರೆ ಖಂಡಿತವಾಗ್ಲೂ ನೀವು ಈ ಒಂದು ಹೋಮ್ ರೆಮಿಡಿನ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಇದು ಜಿಗುಟಾದ ತೊಂದರೆದಾಯಕ ವಿಧಾನವೆಂದು ನೀವು ಭಾವಿಸಬಹುದಾದರೂ ಸುಕ್ಕುಗಳಿಗೆ ಜೇನುತುಪ್ಪ ಉತ್ತಮ ಪರಿಹಾರವಾಗಿದೆ. ಜೊತೆಗೆ ಇದರ ತ್ವಚೆಯು ತೇವಾಂಶವನ್ನು ಲಾಕ್ ಮಾಡ್ತದೆ ಮತ್ತು ಕಾಲಜನ್ ಉತ್ಪಾದನೆಯನ್ನು ಹೆಚ್ಚಿಸ್ತದೆ. ಹೀಗಾಗಿ ನಿಮಗೆ ಯಂಗ್ ಆಗಿ ಕಾಣುವ ಹಾಗೆ ತುಂಬ ಸಹಾಯಕಾರಿ ಅಂತಲೇ ಹೇಳ್ಬೋದು. ಇನ್ನು ಗ್ರೀನ್ ಟೀ, ಸೊ ಪಫಿನೆಸ್ ಮತ್ತು ಸುಕ್ಕುಗಳನ್ನು ಕಡಿಮೆ ಮಾಡಲು ನಿಮ್ಮ ಕಣ್ಣುಗಳ ಮೇಲೆ ತಂಪಾಗುವ ಗ್ರೀನ್ ಟೀ ಚೀಲಗಳನ್ನು ಬಳಸಿ. ನೀವು ಏನು ಗ್ರೀನ್ ಟೀ ಬಳಸ್ತೀರಾ ಆ ಒಂದು ಚೀಲಗಳನ್ನ ನಿಮ್ಮ ಒಂದು ಕಣ್ಣು ಕೆಳಗೆ ಇಡುವ ಹಾಗೆ ಮಾಡ್ಕೊಳ್ಳಿ. ಬಿಕಾಸ್ ಆ ಒಂದು ಗ್ರೀನ್ ಟೀಯ ಒಂದು ದ್ರಾವಕವೇನಿದೆ ಅದು ನಿಮ್ಮ ಸುಕ್ಕುಗಟ್ಟಿದ ಚರ್ಮವನ್ನು ಮಿತವಾಗಿ ಒಂದು ದುರ್ಬಲವಾಗಿ ಇರೋದಕ್ಕಿಂತ ಒಂದು ಪ್ರಬಲವಾಗಿ ಇರುವ ಹಾಗೆ ಮಾಡ್ತದೆ. ಸೊ ಕಣ್ಣುಗಳ ಮೇಲೆ ತಂಪಾಗುವ ಗ್ರೀನ್ ಟೀ ಚೀಲಗಳನ್ನು ಬಳಸಿ. ನೀವು ಕಣ್ಣಿನ ಕೆಳಗೆ ಒಂದು ಕಪ್ಪು ತೇಪೆಗಳೇನು ಬರ್ತದೆ, ಎಲ್ಲರಿಗೂ ಕಾಣಿಸುವ ಒಂದು ಮೇನ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಯಾರೆಲ್ಲ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡ್ತೀರಾ ಅವರಿಗೆಲ್ಲ ಒಂದು ತುಂಬ ಒಂದು ಕಣ್ಣು ಕೆಳಗೆ ಈ ಥರ ರೌಂಡ್ ಆಗಿ ಬ್ಲ್ಯಾಕ್ ಆಗಿ ಬಂದುಬಿಡ್ತದೆ ಅಲ್ವಾ. ಸೊ ಇದರಿಂದ ನಿಮ್ಮ ಒಂದು ಬ್ಯೂಟಿನೆಸ್ಸೇ ಅದು ತಗೊಂಡೋಗ್ಬಿಡ್ತದೆ. ಸೊ ಈ ಒಂದು ಪ್ರಾಬ್ಲಮ್ನ ಕಡಿಮೆ ಮಾಡಲಿಕ್ಕೋಸ್ಕರ ಈ ಒಂದು ಗ್ರೀನ್ ಟೀ ಚೀಲಗಳನ್ನು ಬಳಸಿದರೆ ತುಂಬ ಬಹುಮುಖ್ಯವಾಗಿ ನಿಮಗೆ ಒಂದು ಪದೇ ಸಡನ್ನಾಗಿ ನಿಮಗೆ ಆ ಒಂದು ರಿಸಲ್ಟ್ ಕಾಣೋದಿಲ್ಲ. ಬಿಕಾಸ್ ಇದು ಹೋಮ್ ರೆಮಿಡೀಸ್ ಅಲ್ವಾ. ಸೊ ಹೋಮ್ ರೆಮಿಡೀಸ್ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನೀವು ಪದೇ ಇದನ್ನ ಒಂದು ವೀಕ್ಲಿ ಥ್ರೈಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು
ಮೊಸರಿನ ಮಾಸ್ಕ್, ನಿಮ್ಮ ಮನೆಯಲ್ಲೇ ಸಿಗುವ ಮೊಸರು ನೀವೆಲ್ಲರೂ ಬಳಸ್ತೀರಾ, ಹಾಗೆ ಮೊಸರಿನ ಮಾಸ್ಕನ್ನು ಮಾಡ್ಕೋಬೋದು. ಹೇಗೆಂದರೆ ಮೊಸರಿನಲ್ಲಿರುವ ಲ್ಯಾಕ್ಟಿಕ್ ಆಮ್ಲವು ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ಚೆನ್ನಾಗಿ ಹೈಡ್ರೀಕರಿಸಿದ ಮೃದುವಾದ ಮತ್ತು ಹೊಳೆಯುವ ವಿನ್ಯಾಸವನ್ನು ನೀಡುತ್ತದೆ. ಇದರಿಂದ ನೀವು ಅದನ್ನು ಗಟ್ಟಿಯಾಗಿ, ಅದು ಹುಳಿ ಬಂದರೂ ಪರವಾಗಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ಅದರಲ್ಲಿರುವ ಬ್ಯಾಕ್ಟೀರಿಯಾಗಳೇನಿದೆ ಅದು ಇನ್ನೂ ಜಾಸ್ತಿ ಆಗಬಾರ್ದು. ಅದರಿಂದ ಫ್ರೆಶ್ ಆಗಿರುವ ಒಂದು ಮೊಸರು ನಿಮಗೆ ಬೇಕಾಗುತ್ತೆ. ಸೊ ಒನ್ ಟು 2 ಟೀ ಸ್ಪೂನಷ್ಟು ಸಾಕಾಗುತ್ತೆ. ಇನ್ನು ಮಾಸ್ಕನ್ನು ಬಳಸಿ ಒಂದು 2 hours ಅಥವಾ 1 hour ಇಟ್ಟರು ಓಕೆನೇ. ಇಟ್ಟು ಆಮೇಲೆ ನೀವು ಅದು ಒಂದು ರಬ್ ಮಾಡಿ, ಕೈಯಿಂದಲೇ ರಬ್ ಮಾಡಿ ಆಮೇಲೆ ತೆಗೆದು ಹಾಕಿ. ಸೊ ಇಟ್ ವಿಲ್ ಬಿ ಅ ಗುಡ್ ಮಾಸ್ಕ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ವೀಕ್ಷಕರೇ, ಈ ಥರ ಎಲ್ಲ ಮಾಡೋದ್ರಿಂದ ನಿಮ್ಮ ಒಂದು ತ್ವಚೆ ಏನಾಗುತ್ತೆ ಅಂದರೆ ತುಂಬ ಹೈಡ್ರೇಟ್ ಆಗಿರುತ್ತೆ. ಅದು ಅಲ್ಲದೆ ತುಂಬ ಹೊಳಪಾಗಿ ನ್ಯಾಚುರಲ್ ಆಗಿ ಕಾಣುವಾಗೆ ಮಾಡುತ್ತೆ. ನೀವು ತುಂಬ ಕ್ರೀಮ್ಗಳನ್ನ ಎಲ್ಲವನ್ನು ಬಳಸ್ಬೋದು, ಬಟ್ ಅದು ಗ್ಲೋ ಕೊಡುತ್ತೆ. ಆ ಒಂದು ಟೈಮಿಗೆ ಅದು ಗ್ಲೋ ಕೊಡುತ್ತೆ. ಬಟ್ ಸ್ವಲ್ಪ ದಿನವಾದ ಮೇಲೆ ಒಂದು ಪ್ರಾಡಕ್ಟನ್ನು ನೀವು ಪದೇ ಪದೇ ಯೂಸ್ ಮಾಡುವಾಗ ಮಾತ್ರ ಬರುತ್ತೆ. ಒಂದು ಟೈಮ್ ನೀವು ಒಂದು ಪ್ರಾಡಕ್ಟ್ನ ನಿಲ್ಲಿಸ್ಬಿಟ್ರೆ ಅದರ ಅಡ್ಡ ಪರಿಣಾಮಗಳೇನಿದೆ ಅದು ನಿಮಗೆ ಕಾಣಿಸುತ್ತೆ. ಸೊ ಈ ಥರ ಹೋಮ್ ರೆಮಿಡೀಸಿಂದ ಬಳಸೋದ್ರಿಂದ ಉಪಯೋಗ ಏನಂದರೆ, ಅದು ಹೇಗೆ ಬಳಸಿದ್ರು, ಎಷ್ಟೇ ಬಳಸಿದ್ರು ನಿಮಗೆ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ಅಂತಲೇ ನಾನು ಹೇಳ್ಬೋದು. ಇನ್ನು ಮೊಟ್ಟೆಯ ಬಿಳಿಭಾಗ, ಮೊಟ್ಟೆಯ ಒಂದು ವೈಟ್ ಏನಿದೆ, ಸೊ ಇದು ಕುಗ್ಗುತ್ತಿರೋ ಚರ್ಮವನ್ನು ಬಿಗಿಗೊಳಿಸಲು ಮೊಟ್ಟೆಯ ಬಿಳಿಭಾಗ ಒಂದು ತೆಳುವಾದ ಪದರವನ್ನು ಅನ್ವಯಿಸಿ ಮತ್ತು ಒಣಗಿದ ನಂತರ ತೊಳೆಯಿರಿ. ಅಂದರೆ ಅದನ್ನು ಜಸ್ಟ್ ರಬ್ ಮಾಡಿ, ಅಂದರೆ ಎಲ್ಲೋ ಬೇಡ, ಜಸ್ಟ್ ವೈಟ್ನ ಮಾತ್ರ ಅನ್ವಯಿಸಿ ನಿಮ್ಮ ಒಂದು ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಜಸ್ಟ್ 1 to 2 hours ಆದಮೇಲೆ ಜಸ್ಟ್ ರಬ್ ಮಾಡಿ ನಿಮಗೆ ವಾಶ್ ಮಾಡ್ಕೋಬೋದು. ಇನ್ನು ಬಾಳೆಹಣ್ಣು ಹಚ್ಚಿ, ಇದೆಲ್ಲ ಹೋಮ್ ರೆಮಿಡೀಸೇ, ಬಟ್ ಇದೆಲ್ಲ ನೀವು ವೀಕ್ಲಿ ಥ್ರೈಸ್ ಅಥವಾ ಟ್ವೈಸ್ ಮಾಡಿಕೊಂಡ್ರು ಓಕೆನೇ. ಸೊ ನಿಮ್ಮ ಸ್ಕಿನ್ ಗ್ಲೋ ಆಗಿ, ಹೈಡ್ರೇಟ್ ಆಗಿ ಹಾಗೂ ನ್ಯಾಚುರಲ್ ಆಗಿ ಕಾಣುತ್ತೆ. ಇನ್ನು ಮಾಗಿದ ಬಾಳೆಹಣ್ಣನ್ನು ಮ್ಯಾಶ್ ಮಾಡಿ ಮತ್ತು ಅದನ್ನು ನಿಮ್ಮ ಮುಖಕ್ಕೆ ಹಚ್ಚಿ, ಇದರಲ್ಲಿರುವ ಜೀವಸತ್ವಗಳು ಮತ್ತು ನೈಸರ್ಗಿಕ ತೈಲಗಳು ನಿಮ್ಮ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ. ಈ ಥರ ಇರುವ ಫ್ರೂಟ್ಸ್ ಏನಿದೆ ಇದರೆಲ್ಲ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಮುಖದಲ್ಲಿರುವ ಕಾಂತಿಯನ್ನು ಅದು ಹೆಚ್ಚಿಸ್ತದೆ, ಜೊತೆಗೆ ಇದು ನ್ಯಾಚುರಲ್ ಆಗಿ ಕೂಡ ಇರುತ್ತೆ. ಇನ್ನು ತೆಂಗಿನ ಎಣ್ಣೆ ಹಚ್ಚಿ, ತೆಂಗಿನ ಎಣ್ಣೆ ಕೂಡ ತುಂಬ ಶುದ್ಧವಾದ ತೆಂಗಿನ ಎಣ್ಣೆಯನ್ನು ಹಚ್ಚಿ ಅಂಗಡಿಯಿಂದ ತಂದು, ಶಾಪಿಂದ ತಂದು ಅದರಲ್ಲಿ ಏನಾದರೂ ಕಲಬೆರಕೆ ಮಾಡಿದರೆ ನಿಮ್ಮ ಸ್ಕಿನ್ ತುಂಬ ಒಂದು ಅಪಾಯಕ್ಕೀಡಾಗುತ್ತೆ. ಸೊ ನೀವೇನು ಕೊಬ್ಬರಿ ಏನಿದೆ ಅದನ್ನ ಒಣಗಿಸಿ ತಗೊಂಡೋಗಿ ನೀವು ಅದನ್ನು ಎಣ್ಣೆ ಮಾಡಿ ತಗೊಂಬಂದು ಮನೆಯಲ್ಲಿ ಬಳಸೋದು, ನಿಮ್ಮ ಸ್ಕಿನ್ನಿಗೆ ಬಳಸೋದು ತುಂಬ ಒಂದು ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ತೆಂಗಿನ ಎಣ್ಣೆಯಲ್ಲಿರುವ ವಿಟಮಿನ್ ಇ ಒಣ ಮತ್ತು ಹಾನಿಗೊಳಗಾದ ಚರ್ಮಕ್ಕೆ ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಅಲೋ ಜೆಲ್ ಹಚ್ಚಿ, ನಿಮ್ಮ ಮನೆಯಲ್ಲಿ ಅಲೋವೆರಾ ಗಿಡ ಎಲ್ಲರ ಮನೆಯಲ್ಲೂ ಇರ್ಬೋದು. ಸೊ ವೀಕ್ಲಿ ಥ್ರೈಸ್ ಮಾಡೋದಾದರೆ ನಿಮಗೆ ಒಂದು 2 ಇದು ಒಂದು ಎಸಳು ಏನಿದೆ, ಒಂದು ಪಲ್ಪ್ ಏನಿದೆ ಅದು ಸಾಕಾಗುತ್ತೆ. ಇನ್ನು ವಿಟಮಿನ್ಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ಕೂಡಿದ ಅಲೋವೆರಾ ಚರ್ಮವನ್ನು ಹೈಡ್ರೇಟ್ ಮಾಡುತ್ತದೆ ಮತ್ತು ಗೆರೆಗಳನ್ನು ಕಡಿಮೆ ಮಾಡುತ್ತದೆ. ಕಚ್ಚಾ ಅಲೋವೆರಾ ಜೆಲ್ ಅನ್ನು ಅನ್ವಯಿಸುವುದರಿಂದ ಸುಕ್ಕುಗಳಿಗೆ ಅಗಾಧವಾಗಿ ಸಹಾಯ ಮಾಡುತ್ತದೆ ಅಂತಲೇ ಹೇಳ್ಬೋದು. ಇನ್ನು ದಾಸವಾಳ ಏನಿದೆ ಅದನ್ನ ಕೂಡ ನಿಮಗೆ ದಾಸವಾಳ ಹೈಬಿಸ್ಕಸ್ ಫ್ಲವರ್ ಏನಿದೆ ಇದನ್ನ ಕೂಡ ನಿಮಗೆ ಕೈಯಲ್ಲೇ ಇಚುಕಿ ಅಥವಾ ಕಲ್ಲಲ್ಲಿ ಕುಟ್ಟಿ ಅದನ್ನು ಕೂಡ ನಿಮ್ಮ ಮುಖಕ್ಕೆ ಬಳಸ್ಬೋದು. ಇದರಿಂದ ಕಾಂತಿಯುತ ಚರ್ಮವನ್ನು ನೀವು ಪಡಿಬೋದು ಅಂತಲೇ ಹೇಳ್ಬೋದು ವೀಕ್ಷಕರಾಗಿದ್ದರೆ. ಈ ಒಂದು ಹೋಮ್ ರೆಮಿಡೀಸ್ ಏನಿದೆ ಇದು ತುಂಬಾ ನಿಮಗೆ ಇಂಪಾರ್ಟೆಂಟ್ ಆಗಿದೆ, ಅಥವಾ ನಿಮಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ನ ಇದು ತರೋದಿಲ್ಲ. ಅಂದರೆ ನೀವು ಬಳಸ್ತಿರೋದು ನ್ಯಾಚುರಲಾಗಿ ನಿಮ್ಮ ಹೊಟ್ಟೆಗೆ ಏನು ತಿಂತಿದ್ದೀರಾ ಡೈಲಿ ಯೂಸ್ ಮಾಡ್ತಿದ್ದೀರಾ ಅದನ್ನೇ ನೀವು ಮುಖಕ್ಕೆ ಸಹ ಬಳಸ್ತಿದ್ದೀರಾ. ಹಾಗಿದ್ದಲ್ಲಿ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಆಗಿರಲಿ ಅಥವಾ ಕಲಬೆರಕೆ ಆಗಿರಲಿ ಅಥವಾ ಯಾವುದೇ ರೀತಿಯಾದ ಅಂಥ ಹೊರಗಿನ ಪ್ರಾಡಕ್ಟ್ಸ್ ಆಗಿರಲಿ, ಕೆಮಿಕಲ್ಸ್ ಆಗಿರಲಿ ಅದರಲ್ಲಿ ಒಳಪಡುವುದಿಲ್ಲ. ಇದರಲ್ಲಿ ನಿಮ್ಮ ನ್ಯಾಚುರಲ್ ಆಗಿರುವ ಐಟಮ್ಸ್ ಮಾತ್ರನೇ ಇರುತ್ತೆ. ನ್ಯಾಚುರಲ್ ಆಗಿ ಸಿಗುವ ಎಲ್ಲ ಐಟಮ್ಸ್ಗಳನ್ನ ನಾನು ಹೇಳಿದ್ದೇನೆ. ಸೊ ಇದರಲ್ಲಿ ನೀವು ಎಲ್ಲವನ್ನು ಟ್ರೈ ಮಾಡಬೇಕು ಅಂತಿಲ್ಲ. ಕೆಲವರಿಗೆ ಕೆಲವೊಂದು ಐಟಮ್ಸ್, ಆದರೆ ಕೆಲವರಿಗೆ ಅಲೋವೆರಾ ಒಂದು ಜೆಲ್ ಅದರದ್ದು ಪಲ್ಪದು ಒಂದು ಸ್ಟಿಕ್ಕಿನೆಸ್ ಅವರಿಗೆ ಇಷ್ಟವಾಗೋದಿಲ್ಲ. ಜೊತೆಗೆ ಅದು ಮುಖದಲ್ಲಿ ಹಾಕೊಂಡಾಗ ಒಂಥರ ತುರಿಕೆ ಅವರಿಗೆ ಫೀಲ್ ಆಗುತ್ತೆ. ಸೊ ಅವರಿಗೆ ಅದು ಸೆಟ್ ಆಗೋದಿಲ್ಲ. ಅಂದರೆ ಆ ಒಂದು ಐಟಮನ್ನು ಬಿಟ್ಟು ಬಾಕಿ ಇರುವ ಎಲ್ಲ ಥಿಂಗ್ಸ್ ಏನಿದೆ ಅದನ್ನ ಸ್ವಲ್ಪ ಟ್ರೈ ಮಾಡಿ. ಸೊ ಇದರಲ್ಲಿ ಎಲ್ಲ ಐಟಮ್ನ ನೀವು ಟ್ರೈ ಮಾಡಬೇಕು ಅಂತಿಲ್ಲ, ಬಟ್ ಯಾರಿಗೆ ಯಾವ ಸ್ಕಿನ್ನಿಗೆ ಯಾವುದು ಕರೆಕ್ಟಾಗಿ ಹೊಂದಿಕೊಳ್ಳುತ್ತೆ ಅದನ್ನ ನೀವು ಚೂಸ್ ಮಾಡ್ಕೋಬೋದು. ಹಾಗಿದ್ದಲ್ಲಿ ನಿಮ್ಮ ಒಂದು ಸ್ಕಿನ್ ಏನಾಗುತ್ತೆ ಅಂದರೆ ನ್ಯಾಚುರಲಾಗಿ ಗ್ಲೋಯಿಯಾಗಿ ಹಾಗೆ ಸಕಾಲಕ್ಕೆ ಇವತ್ತು ನೀವು ಹೊಳಪಾಗಿ ನಾಳೆ ಹೊಳಪಾಗಿಲ್ಲ ಅಂತಿಲ್ಲ. ಬಿಕಾಸ್ ನೀವು ಯಾವುದಾದ್ರೂ ಹೊರಗಿನ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಅದು ಹಾಗೆ ಒಂದು ಫಾರ್ ಅ ಮಿನಿಟ್ ಆ ಒಂದು ಪ್ರೋಗ್ರಾಮ್ಗೆ ನೀವು ಹೋಗಿ ಬರೋ ತನಕ ನೀವು ಆ ಒಂದು ಪ್ರಾಡಕ್ಟ್ನ ಹಚ್ಕೋತೀರಾ. ಆಮೇಲೆ ನೆಕ್ಸ್ಟ್ ಡೇ ಎದ್ದು ಬರುವಾಗ ಮುಖ ಕಪ್ಪಾಗಿರುತ್ತೆ. ಬಿಕಾಸ್ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ, ತುಂಬಾ ಕೆಮಿಕಲ್ಸ್ ಅದರಲ್ಲಿ ಯೂಸ್ ಮಾಡಿರ್ತಾರೆ. ಸೊ ಅಟ್ ಅ ಟೈಮ್ ಫಾರ್ ದ ಪ್ರೋಗ್ರಾಮ್ಸ್ ಯು ಲುಕ್ ಬ್ಯೂಟಿಫುಲ್, ಅಂದರೆ ನೀವು ಒಂದು ಚೆನ್ನಾಗಿ ಕಾಣ್ತೀರಾ.
ಒಂದು ಪ್ರೋಗ್ರಾಮ್ಗೆ. ಆದರೆ ನೆಕ್ಸ್ಟ್ ಡೇ ನೀವು ಇದು ನೋಡುವಾಗ ನಿಮ್ಮ ಸೈಡ್ ಎಫೆಕ್ಟ್ಸ್ ನಿಮಗೆ ಸಣ್ಣದಾಗಿ ನಿಮ್ಮ ಮುಖದಲ್ಲಿ ಕಾಣಬರುತ್ತೆ. ಅಂದರೆ ನಿಮಗೆ ಪಿಂಪಲ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಹೀಗೆ ತುಂಬ ಪ್ರಾಬ್ಲಮ್ಸ್ ನಿಮ್ಮ ಸ್ಕಿನ್ನಲ್ಲಿ ಕಾಣ್ತಿರುತ್ತೆ. ಇದು ಸೈಡ್ ಎಫೆಕ್ಟ್ಸ್ ಅಂತಲೇ ಹೇಳ್ತಾರೆ. ಆದರೆ ಈ ಒಂದು ನ್ಯಾಚುರಲ್ ಐಟಮ್ಸ್ನ ನೀವು ಬಳಸೋದ್ರಿಂದ ಯಾವುದೇ ರೀತಿಯಂತಹ ಸೈಡ್ ಎಫೆಕ್ಟ್ಸ್ ನಿಮಗೆ ಇರುವುದಿಲ್ಲ ಅಂತಲೇ ನಾನು ಹೇಳ್ಬೋದು. ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಅನುಕೂಲವಾಗಿದೆ ಅಂತ ಅಂದ್ಕೊಳ್ತೇನೆ ವೀಕ್ಷಕರೇ. ಹಾಗಿದ್ರೆ ಏನಾದರೂ ನಿಮಗೆ ಹೋಮ್ ರೆಮಿಡೀಸ್ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದ ಬಗ್ಗೆ ಏನು ಅನಿಸ್ತಿದೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಕಮೆಂಟ್ ಮಾಡ್ಬೋದು. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ. ಹಾಗಿದ್ರೆ ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.